ಇವತ್ತು ಪ್ರಕಟಣೆ ಮಾಡಿಬಿಟ್ಟಿದ್ದೀರಾ ಅದಕ್ಕೆ ಅಷ್ಟು ಅನ್ಬೇಕಷ್ಟೇ. ನಮ್ಗಿಂತ ನಿಮ್ ಶಾಸಕರು ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ನ್ಯಾಚುರಲಿ ಅಲ್ವಾ, ಅವರಿಗೂ ಒಂದು ಅಧಿಕಾರ ಸಿಗಬೇಕು, ಅವರು ಸಮಾಜ ಸೇವೆ ಮಾಡಬೇಕು ಅಂತೇಳಿ ಅವ್ರಿಗೂ ಎಲ್ಲ ಕೇಂದ್ರ ಮಂತ್ರಿ ಸ್ಥಾನಗಳು ಬರೀ 35 ಮಂತ್ರಿ ಸ್ಥಾನ ಇರೋದು. ಎಲ್ಲರೂ ಮಂತ್ರಿ ಆಗೋಕ್ಕಾಗೋದಿಲ್ಲ. 3 ಸರಿ 4 ಸರಿ ಗೆದ್ದಿದ್ದಾರೆ ಕೆಲವರು. ಎಲ್ಲರೂ ಅವರೆಲ್ಲ ಮಂತ್ರಿಗಳಾಗಕ್ಕಾಗಿಲ್ಲ. ಅದನ್ನ ಅರ್ಥಕೊಂಡೇ ನಾವು ಈಗ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಮಾಡೋದು. ಅದೇ ಯಾವಾಗ ಬಿಡುಗಡೆ ಆಗುತ್ತೆ? ಆಗ್ತದೆ, ಸದ್ಯದಲ್ಲೇ ಮಾಡ್ತಾರೆ. ನಿಮ್ ತನಕ ಬಂದ್ಬಿಟ್ಟಿದೆ ಅಂತ ಅಂದ್ಮೇಲೆ ಅದು ಬಿಡುಗಡೆ ಆಗೇಬೇಕು. ಒಳ ಮೀಸಲಾತಿ ವಿಚಾರದಲ್ಲಿ ಬಲ ಇದು ಸಮುದಾಯದವರು ಎಲ್ಲರೂ ಕೂಡ ವಿಶ್ವಾಸಕ್ಕೆ ಬಂದಿದ್ದಾರೆ. ಎಲ್ಲರೂ ಬರಲೇಬೇಕು. ಕಾನೂನು ಮಾಡಿದ್ಮೇಲೆ ಎಲ್ಲರೂ ಬಂದೇ ಬರ್ತಾರೆ. ಎಲ್ಲರೂ ಬರ್ತಾರೆ. ಆದೇಶ ಆದಮೇಲೆ ಈ ದೇಶದಲ್ಲಿ ಕಾನೂನು ಅಂದಮೇಲೆ ಕಾನೂನಿಗೆ ಎಲ್ಲರೂ ಗೌರವಿಸ್ಬೇಕು. ಕಳೆದ ಸರ್ಕಾರ ಇದೇ ವಿಚಾರಕ್ಕೆ ಕೈ ಹಾಕಿ ಎಲ್ಲೋ ಒಂದ್ ಕಡೆಗೆ ಪೆಟ್ಟಿತ್ತು ಅನ್ನೋಂಥದ್ದು ಇತ್ತು ಸರ್. ಅದು ಕಾಂಗ್ರೆಸ್ ಅದನ್ನ ನೋಡ್ತಾ ಇದೆಯಾ ಹೇಗೆ? ಅಲ್ಲ, ನಾವು ಪೆಟ್ಟು ತಿನ್ನೋ ಪ್ರಶ್ನೆನೇ ಬರೋದಿಲ್ಲ. ಅದನ್ನ ನಾವು ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋದು ಅಷ್ಟೇ. ಪೆಟ್ಟು ತಿನ್ನೋದು ಅಥವಾ ನಮ್ಮ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದು ಅದೆಲ್ಲ ಇರೋದೇನೆ. ಆದರೆ ಸಮಸ್ಯೆ ಬಗೆಹರಿಸ್ಬೇಕಲ್ಲ, ಆ ಸಮುದಾಯಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಸರ್ಕಾರದ ಜವಾಬ್ದಾರಿ ಅದು. ಟೀಕೆ ಟಿಪ್ಪಣಿಗಳು ಇರ್ತಾವೆ, ಅದಕ್ಕೇನು ಮಾಡೋಕ್ಕೆ. ಸರ್, ಈಗ ಅನಂತಕುಮಾರ್ ಹೆಗಡೆ ಮತ್ತೆ ಹೇಳಿಕೆಗಳನ್ನ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಪೊಲೀಸ್ ಕೇಸ್ ದಾಖಲಾದರೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರ ಲೋಕಸಭೆ ಚುನಾವಣೆ ಅನ್ನೋ ಕಾರಣಕ್ಕಾಗಿ ಹಿಂಜರಿತಾ ಇದೆಯಾ ಕ್ರಮ ತೆಗೆದುಕೊಳ್ಳೋದಕ್ಕೆ? ನೋಡಿ, ಅವರು ಒಬ್ಬ ಗೌರವಾನ್ವಿತ ಸಂಸತ್ ಸದಸ್ಯರು, ಸಚಿವರಾಗಿದ್ದಂಥವ್ರು. ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಏನು ಎರಡು ಅಭಿಪ್ರಾಯ ಇಲ್ಲ. ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ. ಆದರೂ ಕೂಡ ಒಬ್ಬ ವ್ಯಕ್ತಿ ಆ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸಂಯಮದಿಂದ ವರ್ತಿಸ್ತಾರೆ. ಅದನ್ನೇ ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ಅಗತ್ಯ ಇಲ್ಲ. ಯಾಕೆಂದರೆ ಅವರ ಸ್ಥಾನಕ್ಕೂ ಗೌರವ ಕೊಡಬೇಕಿಲ್ಲ. ಸ್ವಲ್ಪನಾದರೂ ಕೂಡ ಅವರು ಹೆಸಿಟೇಟ್ ಮಾಡ್ತಾರೆ. ಪೊಲೀಸ್ನವರಾಗಲಿ ಇಲಾಖೆಯವರು, ಆಯ್ತಪ್ಪ ಇವರು ಸಂಸದರಿದ್ದಾರೆ, ಅವ್ರ ಮೇಲೆ ಕ್ರಮ ಮಾಡಬೇಕಾದ್ರೆ 2 ಸರಿ ಯೋಚನೆ ಮಾಡ್ತಾರೆ. ಸಮಯ ಕೊಟ್ಟಿದ್ದಾರೆ. ಅದು ಮುಂದುವರೆದ್ರೆ ಏನು ಮಾಡೋಕ್ಕಾಗುತ್ತೆ? ಹಾಗೆ ಮುಂದುವರೆದ್ರೆ ಕ್ರಮ ತಗೊಳ್ಳೇಬೇಕಾಗ್ತದಲ್ವ. ಅನಿವಾರ್ಯ ಅಂತ ಬಂದಾಗ ಅದನ್ನ ಯಾರು ನೋಡೋದಿಲ್ಲ. ಕಪಾಳ ಕೊಡಿದ್ರೆ ತಲೆ ತೆಗೆಯೋ ಸಂತಾನ ನಮ್ದು ಅಂತೆಲ್ಲ ಮತ್ತೆ ಸೆಕೆಂಡ್ 3ನೇ ಸಲ ಹೇಳಿಕೆ ಕೊಟ್ಟವ್ರೆ. ಅದಕ್ಕೆ ಇರಲಿ, ಅದನ್ನ ಅವರು ಪಾಪ ಅವರಿಗೆ ದಿನನಿತ್ಯ ಒಂದು ಹೇಳಿಕೆ ಕೊಟ್ರೇನೆ ಅದು ಆ ಕೇಸ್ ಜೀವಂತವಾಗಿರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಏನು ಮಾಡಬೇಕು ಕ್ರಮ ತಗೊಳ್ತೀವಿ. AICC ಅಧ್ಯಕ್ಷರು ರಾಜ್ಯದ ಮಟ್ಟಿಗೆ ಅಂದ್ರೆ ನಿಮ್ಮ ಜೊತೆಗೆ ಒಂದಷ್ಟು ಆಪ್ತತೆಯನ್ನ ಇಟ್ಕೊಂಡಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯ ಸುಳಿವು ಏನಾರ ಕೊಟ್ಟಿದ್ದಾರೆ ಸ್ಪರ್ಧೆ ವಿಚಾರದವರು? ಯಾಕಂದ್ರೆ ಕೋಲಾರ, ಚಾಮರಾಜನಗರ, ಕಲಬುರಗಿಯಲ್ಲಿ ಮತ್ತೆ ಅವರು ನಿಲ್ಲಬೇಕು ಅನ್ನೋಂಥ ಚರ್ಚೆಗಳು ಶುರುವಾಗಿದೆ. ಅದಕ್ಕೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಮ್ಮ ಹತ್ರ ಏನು ಮಾತಾಡಿಲ್ಲ. ನಾವು ಮೊನ್ನೆ ಕೂಡ ಡೆಲ್ಲಿಲಿ ಹೋದಾಗಲೂ ಹೆಚ್ಚು ಮಾತಾಡೋದಕ್ಕೂ ಆಗಲಿಲ್ಲ. ಎಲ್ಲರೂ ಸಚಿವರುಗಳನ್ನೆಲ್ಲ ಕರೆದಿದ್ರು. ಸಂದರ್ಭದಲ್ಲೂ ಕೂಡ ಎಲ್ಲೂ ಮಾತಾಡೋಕ್ಕಾಗಲಿಲ್ಲ. ಸುಮಲತಾ ಅವರಿಗೆ ಏನಾದರೂ ಆಫರ್ ಆಗಿತ್ತು ಕಾಂಗ್ರೆಸ್? ಗೊತ್ತಿಲ್ಲ. ಅಂದರೆ ಅದೆಲ್ಲ ಪಕ್ಷದ ಬೆಳವಣಿಗೆಗಳು. ಪಕ್ಷದಲ್ಲಿ ಅಧ್ಯಕ್ಷರು ಇದನ್ನೆಲ್ಲ ಅವರೇ ಹ್ಯಾಂಡಲ್ ಮಾಡ್ತಿರ್ತಾರೆ.